ಬಟ್ಟೆ ಜೊತೆ ನಮ್ಮ ದೊಡ್ಡವ್ರ ಬಟ್ಟೆ ಜೊತೆ ಆ ಬೇಬಿ ಬಟ್ಟೆನ ಮಿಕ್ಸಪ್ ಮಾಡೋದು ಇಷ್ಟ ಇರಲಿಲ್ಲ. ಈ ತರ ಬ್ರಷ್ಗೆ ಕ್ಯಾಪ್ ಅಂತೂ ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ಬಿಕಾಸ್ ಜನಗಳೆಲ್ಲ ಇದ್ದಾಗ ಫೀಡ್ ಮಾಡೋಕೆ ನಮಗೂ ಕಂಫರ್ಟ್ ಅನ್ಸಲ್ಲ. ಸೊ ಅಂದ್ರೆ ಡ್ರಾಪ್ಸ್ ಆಗಿರ್ಬೋದು, ಹಾಗೆ ಬೇಬಿ ರಬ್ಬು, ಕೆಲವು ಕೂಡ ಅಷ್ಟೇ ತುಂಬ ಪೀಸ್ಫುಲ್ಲಾಗಿ ನಿದ್ದೆ ಮಾಡ್ತಾನೆ ಇದರಲ್ಲಿ ಮಾತ್ರ. ಕಲರು ಇದರಲ್ಲಿ ಕಲರ್ಸ್ ಕೂಡ ಇರುತ್ತೆ. ನನಗೆಲ್ಲೋ ಇಷ್ಟ ಆಯಿತು, ಬ್ಲೂ, ಪಿಂಕ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಲಾಂಗ್ ಗ್ಯಾಪ್ ಆಗಿತ್ತು. ಪ್ರೆಗ್ನೆಂಟು, ಡೆಲಿವರಿ ಹಾಗೆ ಕ್ಯೂರ್ ಆಗೋಕ್ಕೂ ನನಗೂ ಟೈಮ್ ಬೇಕಾಗಿತ್ತು. ಸೊ ಅದಾದಮೇಲೆ ಇದ್ರ ಮಧ್ಯದಲ್ಲಿ ನನಗೊಂದು ಥಾಟ್ ಬಂತು, ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ನ ನಾನು ಯಾವ್ಯಾವ ಥರ ಯೂಸ್ ಮಾಡ್ತೀನಿ, ಹಾಗೆ ನ್ಯೂ ಬೋರ್ನ್ಸಿಗೆ ಯಾವ ಥರ ಪ್ರಾಡಕ್ಟ್ಸ್ ಯೂಸ್ಫುಲ್ ಆಗುತ್ತೆ ಅಂತ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಸೊ ದಟ್ ನನ್ನ ವಿಡಿಯೋದಿಂದ ತುಂಬ ಜನಕ್ಕಲ್ಲಂದ್ರೂ ಸ್ವಲ್ಪ ಜನಕ್ಕಾದ್ರೂ ನ್ಯೂ ಮಾಮ್ಸಿಗಾಗಿರ್ಬೋದು ಅಥವಾ ನ್ಯೂ ಬೋರ್ನಿಗೆ ಏನೇನು ಪರ್ಚೇಸ್ ಮಾಡಬೇಕಲ್ಲ ಪ್ರಾಡಕ್ಟ್ಸು, ಅದನ್ನು ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ನಾನು ಮಾಡಿದ್ರೆ ಆಯಿತು ಅಂತ ಹೇಳಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಲಾಗ್. ಆ್ಯಂಡ್ ಫಸ್ಟ್ ಪ್ರಾಡಕ್ಟ್ ಯಾವುದಂತಂದರೆ ನ್ಯೂ ಮಾಮ್ಸಿಗೆ ಹೆಲ್ಪ್ ಆಗುವಂಥದ್ದು. ನ್ಯೂ ಮಾಮ್ಸಿಗೆ ಅಂದರೆ ಫೀಡಿಂಗ್ ಕ್ಲಾತ್ ಅಂತ ಹೇಳಂದು ಇದನ್ನು ನೋಡ್ತಾ ಇರ್ಬೋದು ನೀವು. ಇಲ್ಲಿ ಈ ಥರ ಬಟನ್ಸ್ ಇದ್ದಾವೆ. ಸೊ ಈ ಬಟನ್ನ ನಾವು ರಿಮೂವ್ ಮಾಡ್ಕೋಬೋದು. ರಿಮೂವ್ ಮಾಡ್ಕೊಂಡ್ರೆ ದುಪ್ಪಟ್ಟ ಥರ ಆಗುತ್ತೆ, ಅಂದರೆ ಶಾಲ್ ಥರ ಆಗುತ್ತೆ. ಸೊ ಅದನ್ನು ನಾವು ಈಸಿಯಾಗಿ ವೇರ್ ಮಾಡ್ಕೋಬೋದು, ಯಾವ ಡ್ರೆಸ್ ಮೇಲೆ ಬೇಕಾದರೂ ಆ ಡ್ರೆಸ್ ಮೇಲೆ. ಆಮೇಲೆ ಫೀಡ್ ಮಾಡೋ ಟೈಮಲ್ಲಿ ಇದನ್ನು ಬಟನ್ಸ್ ಹಾಕ್ಕೊಂಡು ನಾವು ಈ ಥರದೊಂದು ನೆಕ್ ಶೇಪ್ಗೆ ಬರುತ್ತೆ. ಇದನ್ನ ಹಿಂಗೆ ಹಾಕ್ಕೊಂಡ್ರೆ ಇಲ್ಲೆಲ್ಲ ಸೈಡಿಗೆಲ್ಲ ಈ ಥರ ಎಲ್ಲ ಫ್ರೀಯಾಗಿರುತ್ತೆ ಆ್ಯಂಡ್ ಈಸಿಯಾಗಿ ನಾವು ಫೀಡ್ ಮಾಡ್ಬೋದು ಬೇಬಿಗೆ. ಇದು ಮೋಸ್ಟ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಅಂದರೆ ಪಬ್ಲಿಕಲ್ಲಿ ಯೂಸ್ ಆಗುತ್ತೆ. ಮನೇಲಿ ನಾವು ಆರಾಮಾಗಿ ಈಸಿಯಾಗಿ ಒಂದು ಕಂಫರ್ಟೇಬಲ್ ವೇಯಿಂದ ನಾವು ಫೀಡ್ ಮಾಡ್ಬೋದು ಬೇಬಿಗೆ. ಬಟ್ ಹೊರಗಡೆ ಹೋದಾಗ ಸ್ವಲ್ಪ ನಮಗೆ ಮುಜುಗರ ಆಗುತ್ತೆ ಆ್ಯಂಡ್ ಜನಗಳೆಲ್ಲ ಇದ್ದಾಗ ಫೀಡ್ ಮಾಡೋಕ್ಕೆ ನಮಗೂ ಕಂಫರ್ಟ್ ಅನಿಸಲ್ಲ. ಸೊ ಆ ಟೈಮಲ್ಲಿ ಈ ದುಪ್ಪಟ ಅಥವಾ ಯಾವುದಾದ್ರೂ ಒಂದು ಬಟ್ಟೆ ಸುಮ್ಮನೆ ಹಂಗೆ ಹಾಕ್ಕೊಂಡು ಕುಡ್ಸೋಕ್ಕೋದ್ರೆ ಅದು ಒಂಥರ ಬೀಳೋದು, ಅದು ಇದು ಅನ್ಕಂಫರ್ಟ್ ಫೀಲ್ ಆಗುತ್ತೆ. ಈ ಬಟ್ಟೆ ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಥರ ಒಂಥರ ಕಂಫರ್ಟೇಬಲ್ ವೇಯಿಂದ ನಾವು ಫೀಡ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಮುಷ್ಕರ ಇಲ್ಲದೇ. ಸೊ ಫಸ್ಟ್ ಪ್ರಾಡಕ್ಟು ಇದು. ಆ್ಯಂಡ್ ಸೆಕೆಂಡ್ ಪ್ರಾಡಕ್ಟು ಬೇಬಿಗೆ ಯೂಸ್ ಆಗುವಂಥದ್ದು. ನಾನು ಈ ಥರ ಒಂದು 10 ಪ್ರಾಡಕ್ಟ್ಸದ್ದು ಬೇಬಿ ಕೇರ್ ಕಿಟ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು. ಇದರಲ್ಲಿ ಏನೇನಿದೆ ಅಂತ ಅಂದರೆ ಕೋಂಬ್ ಇದೆ. ಈ ಕೋಂಬ್ ಮಾತ್ರ ಸಖತ್ತಾಗಿದೆ. ಅಂದರೆ ಬೇಬಿಗೆ ತಲೆಗೆ ಹಾರ್ಮ್ ಆಗಲ್ಲ ಇದು. ಅಂದರೆ ಈ ಥರ ನಮ್ಮದೆಲ್ಲ ಸ್ವಲ್ಪ ಹಾರ್ಡಾಗಿರುತ್ತೆ, ಮುಂದೆ ಶಾರ್ಪ್ ಆಗಿರುತ್ತೆ. ಇದು ಆ ಥರ ಇಲ್ಲ ಶಾರ್ಪಾಗಿ, ಬಿಕಾಸ್ ಆಫ್ ಈ ನಿಬ್ಬೇನಿದೆ ಅಲ್ಲ, ಈ ನಿಬ್ಬು ಬೇಬಿ ತಲೆಗೆ ಒಂಥರ ಸ್ಮೂತ್ನೆಸ್ ಥರ ಅನಿಸುತ್ತೆ. ಸೊ ಈಸಿಯಾಗಿ ಕೋಂಬ್ ಮಾಡ್ಬೋದು. ಆ್ಯಂಡ್ ಹೇರ್ ಬ್ರಷ್ ಕೂಡ ಇದೆ ಇದರಲ್ಲಿ, ಹೇರ್ ಬ್ರಷು. ಆ್ಯಂಡ್ ನೆಕ್ಸ್ಟು ಥರ್ಮೋಮೀಟರ್ ಇದೆ, ಥರ್ಮೋಮೀಟರು. ಆಮೇಲೆ ನೇಲ್ ಕಟ್ಟರ್ ಕೂಡ ಇದೆ. ನಾವು ಈ ಟೈಮಲ್ಲಿ ಬೇಬಿಗಳು ಇನ್ನೂ ಚಿಕ್ಕವ್ರು ಇರ್ತಾರಲ್ವ, ಸೊ ನಮಗೆ ಯೂಸ್ ಮಾಡೋ ನೇಲ್ ಕಟ್ಟರ್ನೇ ಬೇಬಿಗೆ ಯೂಸ್ ಮಾಡಿದರೆ ಅಷ್ಟೊಂದು ಹೈಜಿನಿಕ್ ಆಗಿರಲ್ಲ, ಸೊ ಕ್ಲೀನ್ ಆಗಿರಲ್ಲ. ಯಾಕಂದರೆ ನಾವು ತುಂಬ ಕೆಲಸ ಮಾಡೋದ್ರಿಂದ ಮನೇಲೆಲ್ಲರೂ ಕೆಲಸ ಮಾಡಿ ನಮ್ಮದೆಲ್ಲ ನೇಲ್ಸ್ ಎಲ್ಲ ಡರ್ಟಿ ಆಗಿರುತ್ತೆ. ಆದರೆ ನೇಲ್ಸ್ನೇ ನಾವು ಕಟ್ ಮಾಡ್ಕೊಂಡಿರೋ ನೇಲ್ ಕಟ್ಟರಿಂದನೇ ನಾವು ಹಂಗೆ ಬೇಬಿಗೆ ಯೂಸ್ ಮಾಡಿದರೆ ನನಗೆ ಯಾಕೋ ಅಷ್ಟು ಸರಿ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಸಪ್ರೇಟಾಗಿ ಥರ ನೇಲ್ ಕಟ್ರೆ ಇದ್ದರೆ ಬೇಬಿಗೆ ಒಳ್ಳೆಯದು. ಆ್ಯಂಡ್ ಸೀಸರ್ ಕೂಡ ಇದೆ. ಬೇಬಿ ಎಸೆನ್ಷಿಯಲ್ ಏನಾದರೂ ಕಟ್ ಮಾಡೋದಿತ್ತು ಅಂತಂದರೆ ಸೊ ಅವರಿಗಂತಲೇ ಸಪ್ರೇಟಾಗಿ ಸೀಸರ್ಸು. ನೆಕ್ಸ್ಟು ಈ ಥರ ಇದೊಂದು ಇಕ್ವಿಪ್ಮೆಂಟ್ ಇದೆ. ಸಾರಿ, ನಾನು ನೇಮ್ ಮರ್ತೋಗಿದ್ದೀನಿ. ಇದನ್ನು ಏನಾದರೂ ಲೈಕ್ ಕಿವಿಲಿ ಏನಾದರೂ ಗಲೀಜಿತ್ತು ಅಂತ ಅಂದರೆ ಕೈ ಹಾಕಿ ಅಥವಾ ಇಯರ್ ಬಡ್ ಹಾಕಿ ತೆಗೆಯೋ ಬದಲು ಇದನ್ನು ಜಸ್ಟ್ ಈ ಥರ ಇಟ್ಕೊಂಡು ಈ ಥರ ಫುಲ್ ಮಾಡಿದರೆ ಆಯಿತು, ಈಸಿಯಾಗಿ ಬರುತ್ತೆ. ಆ್ಯಂಡ್ ಇದು ಕೂಡ ಯೂಸ್ಫುಲ್ ಆಗುತ್ತೆ, ಯಾವುದೇ ಥರ ಅಂತ ಹಾರ್ಮ್ ಆಗಲ್ಲ. ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಏನು ಹೇಳಬೇಕು ಅಂತ ಅಂದರೆ, ಯಾವುದೇ ಒಂದು ಕಿವಿಲಿ ಅಥವಾ ಮೂಗಲ್ಲಿ ಏನೋ ನಾವು ಗಲೀಜು ತೆಗಿತಿದ್ದೀವಿ ಅಂತಂದರೆ ಹುಷಾರಾಗಿಯೇ ತೆಗಿಬೇಕು. ಬಿಕಾಸ್ ಮೋಸ್ಟ್ ಆಫ್ ದಿ ಡಾಕ್ಟರ್ಸ್ ಇದನ್ನು ರೆಕಮೆಂಡ್ ಮಾಡಲ್ಲ, ಕಿವಿಲಿ ಕೈ ಹಾಕಿ ಹಂಗೆ ಹಿಂಗೆ ಅಂತ. ಆ್ಯಂಡ್ ಇದನ್ನೂ ಅಷ್ಟೇ, ಈ ಎಕ್ವಿಪ್ಮೆಂಟು ಅಷ್ಟೊಂದು ಸೇಫ್ಟಿ ಏನಲ್ಲ. ಬಟ್ ಕೈ ಹಾಕಿ ತೆಗಿಯೋದಕ್ಕಿಂತ ಈ ಎಕ್ವಿಪ್ಮೆಂಟ್ ಯೂಸ್ ಮಾಡೋದು ಬೆಟರ್ ಅಂತ ನನಗನ್ನಿಸ್ತು. ನೆಕ್ಸ್ಟು
ನೇಲ್ ಪೈಲರ್ ಇದೆ. ಇವೆಲ್ಲ ಗ್ರೂಮಿಂಗ್ ಸೆಟ್ಟು ಅದರಲ್ಲೇ ಇದೆ. ನೇಲ್ ಪೈಲರು ನ್ಯೂಬೋನ್ಸಿಗೆಲ್ಲ ಯೂಸ್ ಮಾಡಬಾರ್ದು, ಸ್ವಲ್ಪ ದೊಡ್ಡವರಾದಮೇಲೆ ಯೂಸ್ ಮಾಡಿದರೆ ಪರವಾಗಿಲ್ಲ. ಆ್ಯಂಡ್ ಅಂದರೆ ಶಾರ್ಪ್ನೆಸ್, ಬೇಬಿ ನೇಲ್ಸ್ ಶಾರ್ಪ್ ಆಗಿರ್ತಾವಲ್ಲ, ಕಟ್ ಮಾಡಿದ ಮೇಲೂ ಸ್ವಲ್ಪ ಮುಂದೆ ಇದಾಗಿರುತ್ತೆ, ಅಂದರೆ ಪೈಲ್ ಮಾಡಿದರೆ ಓಕೆ. ಮೀನ್ಸ್ ಅದು ದೊಡ್ಡವರಾದಮೇಲೆ ಯೂಸ್ ಮಾಡಬೇಕು. ನೆಕ್ಸ್ಟ್ ಟೀತಿಂಗ್ ಟೈಮಲ್ಲಿ, ಅಂದರೆ ಒಂದು 7-8 ಮಂತ್ ಬೇಬೀಸ್ಗೆಲ್ಲ ಟೀತ್ ಬರೋ ಟೈಮಲ್ಲಿ ಜಾಸ್ತಿ ಏನು ಹಲ್ಲು ಬಂದಿರಲ್ಲ. ಆವಾಗ ಇಲ್ಲೆಲ್ಲ ಬಸ್ರುಗಳು ಇನ್ನೂ ಹಾಗೆ ಇರ್ತವೆ, ಒಂದು 2-3 ಅಷ್ಟೇ ಹಲ್ಲುಗಳು ಇಲ್ಲಿ ಏನು ಬಂದಿರ್ತಾವಲ್ಲ ಅದಷ್ಟೇ ಬ್ರಷ್ ಮಾಡ್ಸೋಕ್ಕೆ ದಿಸ್ ಈಸ್ ಬೆಸ್ಟ್ ವೇ. ಅಂದರೆ ನಾವು ಸಿಲಿಕಾನ್ ಬ್ರಷ್ ಅಂತ ಇದನ್ನು, ಆ್ಯಂಡ್ ಫಿಂಗರ್ ಬ್ರಷ್ ಅಂತಲೂ ಕೂಡ ಕರೀತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ನಾವು ಫಿಂಗರಲ್ಲಿ ಹಿಂಗೆ ಹಾಕ್ಕೊಂಡು ಈಸಿಯಾಗಿ ಬ್ರಷ್ ಮಾಡಿಸ್ಬೋದು, ಹೆಲ್ಪ್ ಆಗುತ್ತೆ. ಆ್ಯಂಡ್ ನನಗೂ ಸೋನುಂಗೆ ಆ ಥರ ಸಜೆಸ್ಟ್ ಮಾಡಿದರು. ಸೋನು ಟೀಚಿಂಗ್ ಟೈಮಲ್ಲಿ ನಾನು ಸೋನುಂಗೂ ಕೂಡ ಇದೇ ಥರದ್ದು ಯೂಸ್ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟು ಇದೊಂದು ಆಸ್ಪಿರೇಟರ್ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಮೂಗಲ್ಲಿ ಗಲೀಜು ಅಂತ ಹೇಳಿದ್ನಲ್ಲ, ಅದನ್ನು ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ಯಾವ ಥರ ಅಂತ ಅಂದರೆ, ಮೂಗಲ್ಲಿ ನಾವು ಈ ಥರ ಕೈಯೆಲ್ಲ ಹಾಕಿ ತೆಗಿಯೋ ಬದಲು ಇದನ್ನು ನಾವು ಜಸ್ಟ್ ಈ ಥರ ಪಫ್ ಮಾಡಿ ಎಳ್ಕೊಂಡ್ರೆ ಆಯಿತು, ಈಸಿಯಾಗಿ ಇದರಲ್ಲಿ ಬರುತ್ತೆ. ಇದನ್ನು ನಾನು ಸೋನಂಗೆ ಯೂಸ್ ಮಾಡಿದ್ದೆ, ಮೀನ್ಸ್ ಇದನ್ನು ಯೂಸ್ ಮಾಡಿರಲಿಲ್ಲ, ಈ ಥರದ್ದು ನಾನು ಯೂಸ್ ಮಾಡಿದ್ದೆ ಸೋನುಂಗೆ. ನಾನು ಹಾಗೆ ತೆಗಿತಾ ಇದ್ದೆ, ಮೋಸ್ಟ್ ಪ್ರಾಬಬ್ಲಿ ಅದರಿಂದನೇ ತೆಗಿತಾ ಇದ್ದೆ ನಾನು ಅವನಿಗೆ ಗಲೀಜನ್ನ. ಅವನಿಗೂ ಒಂದು ಸೆಟ್ ಬೇರೆನೇ ಇತ್ತು, ಬಟ್ ಅದು ಬೇರೆ ಥರ ಇತ್ತು. ಇಷ್ಟು ನಾನು ಗ್ರೂಮಿಂಗ್ ಸೆಟ್ನ ಮೀನ್ಸ್ ಬೇಬಿ ಕೇರ್ ಕಿಟ್ನ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟು ನೀವು ಆಲ್ಮೋಸ್ಟ್ ಆಲ್ ಕೇಳಿರ್ತೀರ, ರೀಯೂಸೇಬಲ್ ಡೈಪರ್ಸ್ ಅಂತ ಅಂದ್ಬಿಟ್ಟು. ಇದೇನಿದೆಯಲ್ಲ ಈ ಬಟ್ಟೆ, ಈ ಥರ ಬಟನ್ಸ್ ಇರುತ್ತೆ, ಈ ಥರ ಇಲ್ಲಿ ಲಾಕಿಂಗ್ ಇದು ಇರುತ್ತೆ, ಬಟನ್ ಇರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಒಂದು ಕ್ಲಾತ್ ಇರುತ್ತೆ. ಈ ಕ್ಲಾತ್ನ ಈ ಥರ ಅಟ್ಯಾಚ್ ಮಾಡಿದರೆ ಆಯಿತು. ಗಲೀಜಾದರೂ ಕೂಡ ಇದೇ ಪಾರ್ಟಲ್ಲೇ ಆಗಿರುತ್ತೆ. ಸುಸು ಮಾಡಿಕೊಂಡ್ರು ಆಯಿತು, ಪಾಟಿ ಮಾಡಿದರೂ ಆಯಿತು. ಸೊ ಈ ಪಾರ್ಟಲ್ಲಿ ಗಲೀಜಾಗಿರುತ್ತಲ್ಲ, ಇದನ್ನು ನಾವು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಆ್ಯಂಡ್ ಮತ್ತು ಇನ್ನೊಂದು ಎಕ್ಸ್ಟ್ರಾ ಬಂದಿರುತ್ತೆ, ಈ ಥರ ರೀಯೂಸೇಬಲ್ ಡೈಪರ್ಸಿಂದ ಒಂದು 3-4 ಈ ಥರ ಅಟ್ಯಾಚಬಲ್ ಕ್ಲಾತ್ಸ್ನ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಮತ್ತೆ ನಾವು ಇನ್ನೊಂದು ಕ್ಲಾತ್ನ ನಾವು ಆ್ಯಡ್ ಮಾಡ್ಕೋಬೋದು, ಇದರಲ್ಲಿ ಅಟ್ಯಾಚ್ ಮಾಡ್ಕೋಬೋದು. ಇನ್ ಕೇಸ್ ಇದನ್ನು ಡರ್ಟಿ ಆಗಿದ್ರೆ ರಿಮೂವ್ ಮಾಡ್ಕೋಬೋದು, ಇದನ್ನು ನಾವು ವಾಶ್ ಮಾಡ್ಕೋಬೋದು. ಯೂಸ್ ಆ್ಯಂಡ್ ಥ್ರೋ ಡೈಪರ್ಕಿನ್ನ ಈ ಡೈಪರೇ ಬೆಸ್ಟು ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ಥರ ನಾನು ಹೇಳಿದ್ನಲ್ಲ, ಅದು ಈ ಥರ ಇದು ಎಲಾಸ್ಟಿಕ್ ಆಗಿರುತ್ತೆ. ಇದರಲ್ಲಿ ಯಾವುದು ಬಟ್ಟೆ ಅಟ್ಯಾಚ್ ಮಾಡೋದಿರಲ್ಲ, ಏನೂ ಇರಲ್ಲ. ಇದು ಜಸ್ಟ್ ಕಾಟನ್ ಬ್ಲೆಂಡ್ ಇರೋ ಬಟ್ಟೆನೇ ಇದಕ್ಕೆ ಅಟ್ಯಾಚ್ ಆಗಿರುತ್ತೆ. ಸೊ ತೆಗೆದು ಹಾಕೋದಂತ ಏನಿರಲ್ಲ. ಆ್ಯಂಡ್ ಇದು ಒಂಥರ ಬೇಬಿಗೆ ಪೀ ಮಾಡಿದಾಗ್ಲೂ ಬೆಚ್ಚಗೆ ಹಂಗೆ ಇರುತ್ತೆ, ಅವರಿಗೆ ಅದು ಫೀಲ್ ಆಗಲ್ಲ ಬೆಟ್ಟಾಗಿದೆ ಅಂತ ಹೇಳಂದು. ಸೊ ನೋಡ್ತಾ ಇರ್ಬೋದು ಎಲಾಸ್ಟಿಕ್. ಆ್ಯಂಡ್ ಇದನ್ನು ಅಷ್ಟೇ ಈ ಥರ ಹಾಕಿದರೆ ಆಯಿತು, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದನ್ನು ಕೂಡ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಂತಂದರೆ ಈ ಬೆಡ್ ನಾನು ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದು ಏನಕ್ಕೆ ಅಂತಂದರೆ, ಬೇಬಿದು ಹೆಡ್ ಶೇಪ್ ಮಾಡೋಕ್ಕೆ, ಮೀನ್ಸ್ ರೌಂಡಾಗಿ ಇದೇನಿದೆಯಲ್ಲ ಈ ಪಾರ್ಟ್ ಏನಿದೆಯಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ ಬೇಬಿಗೆ ಆ್ಯಕ್ಚುಲಿ. ಇದು ಸೋನು ಗಿಫ್ಟ್ ಬಂದಿರುವಂಥದ್ದು, ದುಬೈನಲ್ಲಿ ಒಬ್ಬರು ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು ಇದನ್ನು. ಆ್ಯಂಡ್ ಇಲ್ಲಿಯೂ ಅಷ್ಟೇ, ಈ ಪಾರ್ಟಲ್ಲೂ ಅಷ್ಟೇ, ಇದು ಇಲ್ಲಿ ನೆಟ್ಟೆಡ್ ಆಗಿದೆ ಇದು. ಸೊ ಇದನ್ನು ಹೇಗೆ ಯೂಸ್ ಆಗುತ್ತೆ ಅಂತಂದರೆ, ಲೈಕ್ ವಾಟರ್ ಪ್ರೂಫ್ ಶೀಟ್ ಥರ ಯೂಸ್ ಆಗುತ್ತೆ ಇದು. ಬೆಡ್ನ ಏನು ನಾವು ಈ ಬೆಡ್ ಹಾಕಿ ನಾವು ಬೆಡ್ ಮೇಲೆ ಮಲಗಿಸಿದ್ರೆ ಬೇಬಿನ, ಬೆಡ್ ವೆಟ್ ಆಗಲ್ಲ, ಇದಷ್ಟೇ ವೆಟ್ ಆಗಿರುತ್ತೆ. ಸೊ ಆ್ಯಂಡ್ ಬೇಬಿಗೆ ಇದು ಫೀಲ್ ಕೂಡ ಆಗಲ್ಲ, ಇದು ಬಿಕಾಸ್ ಇದು ನೆಟ್ಟಾಗಿರೋದಕ್ಕೆ ಫೀಲ್ ಕೂಡ ಆಗೋದಿಲ್ಲ ವೆಟ್ ಆಗಿರೋದು. ಈ ಥರ ಯೂಸ್ ಆಗಿದೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಬೇಬಿ ಏನಾದರೂ ಇದ್ರ ಮೇಲೆ ಮಲಗಿಸಿದಾಗ ಆ ಕಡೆ ಈ ಕಡೆ ಟರ್ನ್ ಮಾಡಿದ್ರು ಅದನ್ನ ಈ ಥರ ಸ್ಟಿಕ್ ಮಾಡಿದರೆ ಆಯಿತು, ಬೇಬಿ ಆ ಕಡೆ ಈ ಕಡೆ ರೊಟೇಟ್ ಮಾಡಲ್ಲ, ಈಸಿಯಾಗಿ ಹಾಗೆ ಮಲ್ಕೊಳ್ಳುತ್ತೆ. ಸೊ ಹೆಡ್ ಏನಾಗುತ್ತಲ್ಲ ರೌಂಡಾಗಿ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟು ಸೇಮ್ ವಾಟರ್ ಪ್ರೂಫ್ ಶೀಟೇ. ಸೊ ಇಲ್ಲಿ ಒಂದು ಕ್ಲಾತ್ ಬೇರೆ ಇರುತ್ತೆ ಆ್ಯಂಡ್ ಈ ಕ್ಲಾತ್ ಬೇರೆ ಇರುತ್ತೆ. ನಾವು ಬೇಬಿಗೆ ಈ ಥರ ಹಾಕ್ಬಿಟ್ಟು ಬೆಡ್ ಮೇಲೆ ಹಾಕಿದರೆ ಬೆಡ್ಡು ವೆಟ್ ಆಗಲ್ಲ. ಸೇಮ್ ಇದನ್ನು ಹಾಗೇನೆ ನಾನೇನು ಮಾಡ್ತೀನಿ ಅಂತಂದರೆ, ಇದನ್ನು ಹಾಕಿ ಮೇಲ್ಗಡೆ ಈ ಬೆಡ್ನ ಹಾಕಿದರೆ ಆಯಿತು, ಬೆಡ್ಡು ವೆಟ್ ಆಗಲ್ಲ ಆ್ಯಂಡ್ ಬೇಬಿನೂ ಕಂಫರ್ಟಾಗಿ ಆರಾಮಾಗಿ ಮಲ್ಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಂತಂದರೆ
ಇದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಈ ಥರದೊಂದು ಬ್ಲ್ಯಾಂಕೆಟ್ಸ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಒಂದು ಸೆಟ್ ಆರ್ಡರ್ ಮಾಡಿದರೆ ಅದರಲ್ಲಿ 3 ಬರ್ತವೆ. ಒಂದು ಬೇಬಿ ಕ್ಯಾರಿ ಬೆಡ್ ಥರ ಇರುತ್ತೆ, ಆ್ಯಂಡ್ ಇನ್ನೊಂದು 2 ಹೇಗಂತ ಅಂದರೆ ಈ ಥರ ಟವೆಲ್ ಥರ ಬರುತ್ತೆ. ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ಕೊತಿದ್ದೀನಿ ಅಂತ ಅಂದರೆ, ಒಂದನ್ನು ಜೋಳಿಗೆಲ್ಲಿ ಏನು ಹಾಕ್ತೀವಲ್ಲ ಬೆಡ್ನ, ಆ ಬೆಡ್ಗೆ ಒಂಥರ ಬೆಡ್ಶೀಟ್ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದನ್ನು ಈ ಥರ ಪಾಪಕ್ಕೆ ಸ್ನಾನ ಮಾಡಿಸ್ಕೊಂಡದೆಲ್ಲ ಬಂದಮೇಲೆ ಹೆಡ್ಡಿಗೆ ಕವರ್ ಆಗುತ್ತೆ ಆ್ಯಂಡ್ ಈಸಿಯಾಗಿ ಸ್ವ್ಯಾಡಲ್ ಮಾಡ್ಬೋದು ಬೇಬಿಗೆ ಅಂತ ಹೇಳಂದು ಈ ಥರ ಯೂಸ್ ಮಾಡ್ಕೊತಿದ್ದೀನಿ. ಒಂದು ಬೆಡ್ಶೀಟು ಆ್ಯಂಡ್ ಇನ್ನೊಂದು ಸ್ವ್ಯಾಡಲ್ ಥರ ಯೂಸ್ ಮಾಡ್ಕೊತಿದ್ದೀನಿ ಬೇಬಿ ಸ್ನಾನ ಮಾಡಿಸಿದಾದ್ಮೇಲೆ. ಈ ಫ್ಯಾಬ್ರಿಕ್ಕು ಅಷ್ಟೇ ತುಂಬ ಸಾಫ್ಟ್ ಆ್ಯಂಡ್ ಚೆನ್ನಾಗಿದೆ ಇದು. ಸೊ ಹಂಗಾಗಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಏನಂತ ಅಂದರೆ, ಇವೆಲ್ಲ ಅಚ್ಚುಗೊಂದಿಷ್ಟು 1-2-3 ಐಟಮ್ ನಾನು ಅಚ್ಚುಗಂತಲೇ ಬೈ ಮಾಡಿದ್ದು, ಅಂದರೆ ಸೆಕೆಂಡ್ ಬೇಬಿಗಂತಲೇ ಬೈ ಮಾಡಿದ್ದು. ಈ ಥರದ್ದೊಂದು ರೌಂಡ್ ಬೆಡ್ಡನ್ನು ಆರ್ಡ್ರ್ ಮಾಡಿದ್ದೆ. ಬಿಕಾಸ್ ಏನಂತಂದರೆ, ನಾನು ಯಾವುದನ್ನು ಸೋನುಂಗೆ ನಾನು ಪರ್ಸ್ನಲಾಗಿ ಆರ್ಡ್ರ್ ಮಾಡೋದಾಗಿರ್ಬೋದು, ಹಾಗೆ ನಾನು ಯಾವುದು ಸಪ್ರೇಟಾಗಿ ಬೈ ಮಾಡಿದ್ದಿಲ್ಲ, ಎಲ್ಲನೂ ಬರೀ ಗಿಫ್ಟ್ ಬಂದಿರೋದೇ ಆಗಿತ್ತು ಸೋನುಂಗೆ. ಸೊ ಈ ಬೇಬಿಗೆ ನನಗೆ ಇದು ತುಂಬ ಇಷ್ಟ ಆಯಿತು. ಆನ್ಲೈನಲ್ಲಿ ಸರ್ಚ್ ಮಾಡುವಾಗ ಹೀಗೆ ಯಾಕೆ ಬೈ ಮಾಡಬಾರ್ದು ಅಂತ ಅನ್ನಿಸ್ತು. ಆ್ಯಂಡ್ ಇವನ್ ಏನಂತಂದರೆ, ನನ್ನ ಪಾಪು ಕೂಡ ಅಷ್ಟೇ ತುಂಬ ಪೀಸ್ಫುಲ್ಲಾಗಿ ನಿದ್ದೆ ಮಾಡ್ತಾನೆ ಇದರಲ್ಲಿ ಮಾತ್ರ. ಇದನ್ನು ಸೈಜ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಗೆ ಗೊತ್ತಾಗುತ್ತೆ ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿದರೆ ಸೈಜ್ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಇದು 2-in-1 ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಬೇಕಾದರೆ ನಾವು ಹಾಕ್ಕೋಬೋದು. ಆ್ಯಂಡ್ ಇದ್ರ ಜೊತೆ 3 ಪಿಲ್ಲೋ ಬರುತ್ತೆ. ಒಂದು ಎರಡು ಹಾರ್ಟ್ ಶೇಪ್ದು ಒಂದು ಈ ಥರ ಪಿಲ್ಲೋ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದೆ ಅಲ್ವಾ ಕಲರು. ಇದರಲ್ಲಿ ಕಲರ್ಸ್ ಕೂಡ ಇರುತ್ತೆ. ನನಗೆಲ್ಲೋ ಇಷ್ಟ ಆಯಿತು. ಬ್ಲೂ ಪಿಂಕ್ ಅಂತ ಅಂದರೆ ಒಂಥರ ಜೆಂಡರ್ನ ಇಂಡಿಕೇಟ್ ಮಾಡ್ದಂಗೆ ಇರುತ್ತೆ ಅಂತ ಹೇಳಂದು ನಾನು ಬೇರೆ ಎಲ್ಲೋನ ಆರ್ಡ್ರ್ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟು ನಾನು ಜೋಳಿಗಿಲೂ ಅಷ್ಟೇ, ನಾನು ಜೋಳಿಗಿಲಿ ಯಾವುದೇ ಥರದಂಥ ಈ ಇದನ್ನು ಏನು ಹಾಕ್ತಾರಲ್ಲ, ಬೆಡ್ಶೀಟ್ ಆಗಿರ್ಬೋದು ಅಥವಾ ಕೌದಿ ಅಂತ ಏನು ಹೇಳ್ತಾರಲ್ಲ, ಅಂದರೆ ಬೇರೆ ಮನೇಲಿ ಯೂಸ್ ಮಾಡ್ತಾರಲ್ಲ ಆ ಥರದ್ದು ನಾನು ಯಾವುದು ಹಾಕಲ್ಲ ಜೋಳಿಗಿಲಿ ನಾನು ಸಪ್ರೇಟಾಗಿ ಒಂದು ಬೆಡ್ ಯೂಸ್ ಮಾಡ್ತೀನಿ. ಅದನ್ನು ಸೋನುಂಗಂತ ಬಂದಿರೋ ಗಿಫ್ಟನ್ನೇ ಅದು, ಅವನಿಗೂ ಅಷ್ಟೇ ಇದನ್ನೇ ಯೂಸ್ ಮಾಡಿದ್ದೆ ನಾನು ಸೋನುಂಗೂ. ಆ್ಯಂಡ್ ಸೆಕೆಂಡ್ ಪಾಪುಗೂ ಅಷ್ಟೇ ಈ ಥರದ್ದೊಂದು ಬೆಡ್ನ ಯೂಸ್ ಮಾಡ್ತೀನಿ ನಾನು ಆಲ್ವೇಸು. ಬಿಕಾಸ್ ಅವರಿಗೆ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ನಾವು ಬೇರೆ ಯಾವುದೋ ಒಂದು ಹಾಸಿಗೆ ಹಾಕೋ ಬದಲು ಈ ಥರ ಬೆಡ್ ಹಾಕಿದರೆ ತುಂಬ ಸ್ಪೇಷಿಯಸ್ ಆಗಿರುತ್ತೆ, ಅವ್ರಿಗೆ ಹೊರಳಾಡೋಕ್ಕೂ ಕೂಡ ಈಸಿ ಅನಿಸುತ್ತೆ. ಆ್ಯಂಡ್ ಇದರಲ್ಲೂ ಅಷ್ಟೇ ನಾನು ಈ ಥರದ್ದೊಂದು ದಿನ ಇಟ್ಟಿರ್ತೀನಿ. ಇದ್ರ ಜೊತೆನೇ ಬಂದಿರೋ ಪಿಲ್ಲೋ. ಇದರಲ್ಲೂ ಅಷ್ಟೇ ಹೆಡ್ ಶೇಪರ್ ರೌಂಡ್ ಟಿಪ್ ಇದೆ, ಆರಾಮಾಗಿ ಹೆಡ್ ಶೇಪು ಕೂಡ ಆಗುತ್ತೆ ಆ್ಯಂಡ್ ಅವರು ಅಷ್ಟೇ ಕಂಫರ್ಟಬಲಾಗಿ ಮಲ್ಕೋತಾರೆ. ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಯಾವುದಂತ ಅಂದರೆ ಮೊಸ್ಕಿಟೋ ಬೆಡ್ಡು ಅಷ್ಟೇ ಏನು ಸಪ್ರೇಟಾಗಿ ನಾನು ಇದನ್ನೇನು ಬೈ ಮಾಡಿಲ್ಲ, ಸೋನುಂಗೆ ಯೂಸ್ ಮಾಡ್ತಾ ಇರೋದು. ಇದು ಮಾತ್ರ ಮಸ್ಟ್ ಆ್ಯಂಡ್ ಶುಡ್, ಇದು ಇರಲೇಬೇಕು ಯಾವ ಊರದು ಅಷ್ಟೇ. ಸೊ ಹಂಗಾಗಿ ಈ ಮೊಸ್ಕಿಟೋ ಬೆಡ್ಡು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲೂ ಒಂದು ಪಿಲ್ಲೋ ಇತ್ತು, ಅದು ಅಷ್ಟೇ. ಈಗೆಲ್ಲ ಆಲ್ಮೋಸ್ಟ್ ಆಲ್ ಬೇಬಿಗೆ ಪಿಲ್ಲೋ ಇರುತ್ತೆ ಅಂತ ಅಂದರೆ ಅವ್ರಿಗೆ ಕಂಫರ್ಟೇಬಲ್ ಆಗುವಂಥದ್ದೇ ಪಿಲ್ಲೋ ಅದ್ರ ಜೊತೆ ಇಟ್ಟಿರ್ತಾರೆ. ಇದರ ಜೊತೆನೂ ಒಂದು ಪಿಲ್ಲೋ ಇತ್ತು. ನೆಕ್ಸ್ಟು ಪ್ರಾಡಕ್ಟು ಇದಂತೂ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಆ ಪ್ರಾಡಕ್ಟು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಂತ ಅಂದರೆ, ನಾನು ಆಲ್ಮೋಸ್ಟ್ ಆಲು ಹಿಮಾಲಯ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದು. ಮೀನ್ಸ್ ಸೆಬಾಮೆಡ್ ಆಗಿರ್ಬೋದು, ಸೆತಾಫಿಲ್ ಆಗಿರ್ಬೋದು, ನಾನು ಈ ಥರದ್ದು ಯಾವುದೂ ಯೂಸ್ ಮಾಡಿಲ್ಲ. ಆ್ಯಂಡ್ ಸೋನುಂಗೂ ಅಷ್ಟೇ ಆ್ಯಂಡ್ ಈ ಪಪ್ಪುಗೂ ಅಷ್ಟೇ ನಾನು ಜಾಸ್ತಿ ಯೂಸ್ ಮಾಡಿದ್ದೆ ಹಿಮಾಲಯ. ನನಗೆ ಅದರಿಂದ ಯಾವುದೂ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಈವನ್ ನಾನು ವೆಟ್ ವೈಪ್ಸು ಕೂಡ ನಾನು ಹಿಮಾಲಯನೇ ಯೂಸ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಂತ ಅಂದರೆ, ಒಂದು ಬಟ್ಟೆ ಸ್ಟ್ಯಾಂಡ್ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು. ನೀವು ನೋಡ್ತಾ ಇರ್ಬೋದು ನನ್ನ ಲೆಫ್ಟ್ ಸೈಡಲ್ಲಿ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು. ಬಿಕಾಸ್ ನನಗೆ ನಮ್ಮ ಬಟ್ಟೆ ಜೊತೆ, ನಮ್ಮ ದೊಡ್ಡವ್ರ ಬಟ್ಟೆ ಜೊತೆ ಆ ಬೇಬಿ ಬಟ್ಟೆನ ಮಿಕ್ಸಪ್ ಮಾಡೋದು ಇಷ್ಟ ಇರಲಿಲ್ಲ. ಸೊ ಹಂಗಾಗಿ ಆ್ಯಂಡ್ ಬೇಗ ಕೂಡ ಸಿಗಲ್ಲ ಅಂತೇಳಿ ಅಂದ್ಬಿಟ್ಟು ಒಂದೇನೋ ಮಿಟನ್ಸ್ ಆಗಿರ್ಬೋದು ಅಥವಾ ಸಾಕ್ಸ್ ಆಗಿರ್ಬೋದು, ಈ ಥರದ್ದು ನಮಗೆ ಬೇಗ ಸಿಗಲ್ಲ ಅಂತೇಳಿ ಅಂದ್ಬಿಟ್ಟು ಅವ್ರದ್ದಾದಂಥ ಒಂದಿಷ್ಟು ಐಟಮ್ಸ್ನ ಅಲ್ಲಿ ಇಟ್ಬಿಟ್ರೆ, ಸಪ್ರೇಟಾಗಿ ಇಟ್ಬಿಟ್ರೆ ಈಸಿಯಾಗಿ ನಾವು ಯೂಸ್ ಮಾಡ್ಕೋಬೋದು. ಅದು ನಮ್ಮ ಪಕ್ಕದಲ್ಲೇ ಇದ್ದರೆ ಬೇಕಾದಾಗ
ಟಕ್ಕಂತ ತಗೊಬಿಡ್ಬೋದು ಅಂತ ಹೇಳಂದು ಅದನ್ನೊಂದು ಆರ್ಡರ್ ಮಾಡ್ಕೊಂಡಿದ್ದೆ ಬಟ್ಟೆ ಸ್ಟ್ಯಾಂಡು. ಆ್ಯಂಡ್ ಅದು ಕೂಡ ಅಷ್ಟೇ ತುಂಬ ವರ್ತ್ ಇದೆ. ಬಿಕಾಸ್ ಅದರಲ್ಲಿ ಒಂದೇನಿಲ್ಲ ಅಂದರೆ 7 to 8 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಆರಾಮಾಗಿ ನಾವು ಸ್ಪೇಷಿಯಸ್ ಆಗಿ ಮಗು ಬಟ್ಟೆನ ಈಸಿಯಾಗಿ ಇಟ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಂತ ಅಂದರೆ ಈ ಥರದ್ದೊಂದು ನಾನು ಬಾಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ಮನೆಯಲ್ಲೇ ಇತ್ತು. ಡ್ರಾಪ್ಸ್ ಆಗಿರ್ಬೋದು, ಹಾಗೆ ಬೇಬಿ ರಬ್ಬು, ಕೆಲವೊಂದಿಷ್ಟು ಐಟಮ್ಸು ಬೇಬಿಗೆ ಏನೇನು ಎಸೆನ್ಷಿಯಲ್ ಇರುತ್ತಲ್ಲ ಮೆಡಿಕಲ್ ಐಟಮ್ಸು, ಅದನ್ನ ಇದರಲ್ಲಿ ಹಾಕೊಂಡ್ಬಿಟ್ರೆ ಈಸಿಯಾಗಿ ನಾವು ತಗೊಂಡು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಅಲ್ಲಿ ಇಲ್ಲಿ ಎಲ್ಲಾದರೂ ಇಟ್ಕೊಂಡ್ಬಿಟ್ರೆ ನಾವು ಅಲ್ಲಿಟ್ಟಿದ್ವಿ ಇಲ್ಲಿಟ್ಟಿದ್ವಿ ಅಂತ ಅಗೇನ್ ಮತ್ತೆ ವಾಪಸ್ ಸರ್ಚ್ ಮಾಡೋದೇ ಆಗುತ್ತೆ. ಸೊ ಈಸಿ ಆಕ್ಸೆಸ್ ಇರಲಿ ಅಂತ ಇದು ಒಂದಷ್ಟೇ. ಇದನ್ನು ರೈಟ್ ಸೈಡಲ್ಲಿ, ಇದನ್ನು ಬಟ್ಟೆ ಸ್ಟ್ಯಾಂಡ್ ಲೆಫ್ಟ್ ಸೈಡಲ್ಲಿ ಇದಂತೂ ಫಿಕ್ಸ್ ಇದ್ದೇ ಇರುತ್ತೆ. ನ್ಯೂ ಮಾಮ್ಸಿಗಾಯಿತು ಆ್ಯಂಡ್ ನ್ಯೂ ಬಾರ್ನ್ಗಾಯಿತು. ಸೊ ನಂಗೆ 2 ವರ್ಷದ ಮಗು ಇರೋದ್ರಿಂದ ಅವನಿಂದ ಒಂದು ಟಿಪ್ ನಾನು ಏನು ಹೇಳಬೇಕು ಅಂತಂದರೆ, ಈ ಥರದ್ದು ಆಲ್ಮೋಸ್ಟ್ ಆಲ್ ಇವಾಗ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಬ್ರಷ್ ಮಾಡಿಸ್ಬೇಕಾದ್ರೆ ನನಗೆ ದುಬೈನಲ್ಲಿ ಚಿಲ್ಡ್ರನ್ಸ್ ಡೆಂಟಿಸ್ಟ್ ಹೇಳಿದ್ದೇನಂತ ಅಂದರೆ, ಮಕ್ಕಳಿಗೆ ಬ್ರಷ್ ಮಾಡಿಸ್ಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ಸಪ್ರೇಟ್ ನಾವು ಟೂತ್ಪೇಸ್ಟ್ ಅಂತೂ ಯೂಸ್ ಮಾಡಲೇಬೇಕು. ಬಿಕಾಸ್ ಟೂತ್ಪೇಸ್ಟ್ ಕಂಟೆಂಟ್ಸೇ ಬೇರೆ ಇರುತ್ತೆ ಆ್ಯಂಡ್ ಬೇಬಿದೇ ಬೇರೆ ಇರುತ್ತೆ, ಮಕ್ಕಳಿಗಂತಲೇ ಬೇರೆ ಇರುತ್ತೆ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೇಕು ನಾವು ಅಂತ ಹೇಳಿದರು. ಅವ್ರು ನಮ್ಗೆ ಹೇಳಿದ್ದೇನಂತ ಅಂದರೆ, ಚಿಕ್ಕ ಮಕ್ಕಳಿಗೆ 1000 ppm ಫ್ಲೋರೈಡ್ ಅಂತ ಇರುತ್ತೆ, ಅದನ್ನು ನೀವು ತಗೋಬೇಕಾಗುತ್ತೆ ಅಂತ. ಆ್ಯಂಡ್ ಅದೇ ಥರದ್ದು ನಾವು ಸರ್ಚ್ ಮಾಡಿಕೊಂಡು ಇದನ್ನು ನಾನು ತೊಗೊಂಡಿದ್ದೆ. ಇದನ್ನು ಒಂದು 2-3 ತೊಗೊಂಬಂದ್ಬಿಟ್ಟಿದ್ದೆ ನಾನು. ಇನ್ನೊಂದು ಏನು ಸಜೆಸ್ಟ್ ಮಾಡಿದ್ರು ಅಂತ ಅಂದ್ರೆ ಅವರು, ಈ ಥರ ಬ್ರಷ್ಗೆ ಕ್ಯಾಪ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಬಿಕಾಸ್ ಹಂಗೆ ಇಟ್ಟರೆ ಅಂತಂದರೆ ಅಫ್ಕೋರ್ಸ್ ಬ್ಯಾಕ್ಟೀರಿಯಾ ಆ್ಯಂಡ್ ಜರ್ಮ್ಸ್ ಅಂತೂ ಆಕ್ಯುಪೈ ಮಾಡ್ತವೆ. ಹಂಗಾಗಿ ಇದನ್ನು ಕ್ಲೀನ್ನೆಸ್ ಇರಲ್ಲ. ಸೊ ಹಂಗಾಗಿ ಕ್ಯಾಪ್ನ ನೀವು ಯೂಸ್ ಮಾಡಬೇಕು. ಕ್ಯಾಪ್ ಇರೋದನ್ನೇ ನೀವು ಆಲ್ಮೋಸ್ಟ್ ಆಲ್ ಬೇಬೀಸ್ಗೆ ಯೂಸ್ ಮಾಡಿ ಅಂತ ಹೇಳಿದರು. ಇದು ಒಂದು ನನ್ನ ಆ ಮಗನಿಂದ ಹೇಳಬೇಕಾಗಿದ್ದು ಟಿಪ್ ಇತ್ತು. ಸೊ ನೋಡಿದ್ರಲ್ಲ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ. ಜಾಸ್ತಿ ಅಲ್ಲ ಅಂತಂದ್ರೂ ಒಂದು 10% ಆದರೂ ನ್ಯೂ ಮಾಮ್ಸಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.